ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯದಿಂದ 17ನೇ ವಾಕ್ಯವರೆಗೂ ಓದೋಣ. ಯೇಸು ಫಿಲಿಪ್ಪನ ಕೈಸರಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಈ ಎರಡು ಪ್ರಶ್ನೆಗಳನ್ನ ಶಿಷ್ಯರ ಬಳಿ ಕೇಳ್ತಾರೆ. ಮೊದಲಾಗಿ ಏನ್ ಕೇಳ್ತಾರೆ ಅಂದ್ರೆ, ಮನುಷ್ಯ ಕುಮಾರನಾಗಿರುವ ನನ್ನನ್ನು ಜನರು ಯಾರು ಎಂದು ಹೇಳ್ತಾರೆ, ಅಥವಾ ಯೇಸುವನ್ನು ಯಾರೆಂಬುದಾಗಿ ಹೇಳ್ತಾರೆ. ಅದಕ್ಕೆ ಒಂದು 4-5 ಉತ್ತರ ಇದೆ. ಒಂದು, ಯೇಸುವಿನ ಮುಂದೆ ಬಂದ ಸೇವಕನಾಗಿರುವಂತ ಸ್ನಾನಿಕನಾಗಿರುವ ಯೋಹಾನನು ಅನ್ನುತ್ತಾರೆ. ಇನ್ನು ಕೆಲವರು ಎಲಿಯನು ಅಂತಾರೆ. ಇನ್ನು ಕೆಲವರು ಯೆರೆಮೀಯನು ಅಂತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಪ್ರವಾದಿಗಳಲ್ಲಿ ಒಬ್ಬನು ಅಂತ ಹೇಳ್ತಾರೆ. ಇದು ಎಷ್ಟು ಉತ್ತರ ಇದೆ? ತಿರುಗಿ ಹೋಗಿ. ಯೇಸುವಿಗೆ ಮುಂದೆ ಬಂದು ತಂದೆ ಮನಸ್ಸನ್ನ ಮಕ್ಕಳುಗಳಿಗೆ, ಮಕ್ಕಳ ಮನಸ್ಸನ್ನು ತಂದೆಗಳಿಗೆ ತಿರುಗಿಸಿದ, ಈ ಭೂಮಿ ಮೇಲೆ ಬರಬೇಕಾಗಿರುವ ಯೇಸು ಬರ್ತಾರೆಂಬುದಾಗಿ ಆತನ ಮಾರ್ಗವನ್ನು ಸಿದ್ಧಪಡಿಸಿದ ಸೇವಕನಾಗಿರುವಂತ, ಅಥವಾ ಒಬ್ಬ ಸೇವಕನ ಮಗನಾಗಿದ್ದು ದೇವರ ಸೇವಕನಾಗಿ ಆರಿಸಿಕೊಳ್ಳಲ್ಪಟ್ಟಿರುವಂತ ಸ್ನಾನಿಕನಾಗಿರುವ ಯೋಹಾನ. ಸೆಕೆಂಡ್, ಭೂಮಿ ಮೇಲೆ ಯೇಸು ತಿರುಗಿ ಭೂಮಿಯಲ್ಲಿ ಬರುವುದಕ್ಕಿಂತ ಮುಂಚೆ ಎಲಿಯನು ಬರುತ್ತಾನೆ ಎಂಬುದು ಪ್ರಕಟಣೆಯಲ್ಲಿರುವಂತಹ ಸತ್ಯಾಂಶ, ಅಥವಾ ನ್ಯಾಯ ಪ್ರಮಾಣವಾಗಿರುವಂತಹ ಈ ದೇವರ ವಾಕ್ಯದ ಸತ್ಯದಲ್ಲಿರುವಂತಹ ಸತ್ಯಾಂಶ, ಅದು ನೀನೇ ಎಂಬುದಾಗಿ ಹೇಳ್ತಾರಂತ. ಮೂರನೇದು, ಪ್ರವಾದಿಗಳಲ್ಲಿ ಬಹು ಕಷ್ಟಪಟ್ಟವನು, ಕಷ್ಟವನ್ನೇ ಅನುಭವಿಸಲು ಅಂತ ಹೇಳಿ ಗುರುತಿಸಿದ್ರೆ ಬಹು ಕಷ್ಟಪಟ್ಟವನು ಯೆರೆಮೀಯ. ಪ್ರವಾದಿಗಳಲ್ಲಿ ಇವನಿಗಿಂತ ಹೆಚ್ಚಾಗಿ ಕಷ್ಟಪಟ್ಟವರು ಯಾರು ಇಲ್ಲ. ಹಾಗಾದ್ರೆ ಆ ಯೆರೆಮೀಯನ ಅಲ್ಲ. ಇನ್ನೂ ಹೇಳ್ತಾರೆ, ನಾಲ್ಕನೇದಾಗಿ ಪ್ರವಾದಿಗಳಲ್ಲಿ ಒಬ್ಬನು. ಪ್ರೈಸ್ ದಿ ಲಾರ್ಡ್. ಆದರೆ ಈ 4 ಉತ್ತರವು ಜನರು ಹೇಳ್ತಾರೆ. ಆದರೆ ಎರಡನೇದಾಗಿ ಯೇಸು ಇವ್ರ ಬಳಿ ಕೇಳ್ತಾರೆ, ನೀವು ಏನು ಹೇಳ್ತೀರಿ ನಾನು? ಅದಕ್ಕೆ ಎಲ್ಲಾ ಶಿಷ್ಯರು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಆದರೆ ಇಲ್ಲಿ ಒಬ್ಬರು ಮಾತ್ರ ಬಾಯಿ ತೆರೀತಾನೆ. ಅವನ ಹೆಸರು ಸೀಮೋನ್ ಆಗಿರುವ ಪೇತ್ರನು. ಏನ್ ಹೇಳ್ತಾನೆ ಅಂತಂದ್ರೆ, ನೀವು ಓದಿ, ನೀನು ಬರಬೇಕಾಗಿರುವ ಕ್ರಿಸ್ತನು. ಮೊದಲನೆಯ, ಇವತ್ತು ಸಭೆಗಳಿಗೆ, ದೇವಜನರಿಗೆ ಬೇಕಾಗಿರುವಂತ ಪ್ರಕಟಣೆ ಅಥವಾ ಅರಿವು ಯೇಸು ಅತಿ ಬೇಕನೆ ಬರ್ತಾ ಇರ್ಬೋದು. ಇದು ಮುಂದೆ ಹೇಳಿದ 4 ಉತ್ತರ ಅಲ್ಲ.
ಇದು ಶ್ರೇಷ್ಠವಾಗಿರುವ ಉನ್ನತದಿಂದ ಭೂಮಿಗೆ ದೇವರು ತಿಳಿಸಿಕೊಟ್ಟ ಮೊದಲನೇ ಸಂದೇಶ. ಅಲ್ಲೇಲೂಯಾ. ಈಗ ಸಭೆಯು ದೇವ ಜನರು ಯೇಸುವನ್ನು ಯಾರು ಹೇಳ್ತಾರೆ? ಹೌದು, ಅವರು ಬರ್ತಾರೆ. ನಾವೇನ್ ಮಾಡಬೇಕು? ಅವರು ಬರಬೇಕಾಗಿರುವ ತಿಳಿಸಲು ನಾವು ಏನ್ ಮಾಡಬೇಕೆಂಬುದನ್ನ ಇವತ್ತು ನಾವು ಗಮನಿಸೋಣ. ಯೇಸು ಸ್ವಾಮಿ ಭೂಮಿಯಲ್ಲಿ ಬರುವುದು ಯಾರಿಗೆ ಮಾತ್ರ ಗೊತ್ತು? ಯಾರು ಗೊತ್ತಿಲ್ಲ. ಅಲ್ಲೇಲೂಯಾ. ಅದು ಯಾರಿಗೆ ಮಾತ್ರ ಗೊತ್ತು? ಅಲ್ಲೇಲೂಯಾ. ಈ ದಿನಕ್ಕೆ ಸಿದ್ಧವಾಗಿದ್ದೀರಾ? ಇದನ್ನೇ ಯೇಸು ಸ್ವಾಮಿ ಹೇಳಿದರು. ಅವ್ರಿಗೆ ಹೇಳ್ತಾರೆ, ಇದನ್ನ ನೀವು ಗ್ರಹಿಸಿಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ನೀವೇ ಭಾಗ್ಯವಂತರು, ನೀವೇ ಧನ್ಯರು. ರಕ್ಷಣೆ ಹೊಂದಿದ ಭಾಗ್ಯವಲ್ಲ, ಇದುವರೆಗೆ ವಿಶ್ವಾಸರಾಗಿರುವುದು ಭಾಗ್ಯವಲ್ಲ, ಇದುವರೆಗೆ ನೀವು ದೇವನಾಮದಲ್ಲಿ ಪ್ರಾರ್ಥನೆ ಮಾಡಿ ಅದ್ಭುತ ಆಶೀರ್ವಾದ ಹೊಂದಿರೋದು ಭಾಗ್ಯವಲ್ಲ. ಆತನ ಅರಿತು ಆತನದಲ್ಲಿ ಹೋಗಿ ನಿಲ್ಲುವುದೇ ಭಾಗ್ಯವಂತರು. ಇದು ಯಾರಿಗೆ ಗೊತ್ತಾ? ಸತ್ಯವಾದಲ್ಲಿ ಆ ದಿನವನ್ನು ಗೊತ್ತು ಮಾಡಿಕೊಂಡು ಮುಂದೆ ರೆಡಿ ಆಗಿದ್ದವರು ಕೆಲವರಿದ್ದಾರೆ. ನೀವು ಹಂಗೆ ರೆಡಿ ಇದ್ದೀರಾ? ಅಥವಾ ಆತನ ಬರುವುದಕ್ಕೋಸ್ಕರವಾಗಿ ಸಿದ್ಧವಾಗಿರುವುದು ಹೇಗೆ ಎಂಬುದನ್ನ ಈ ದಿನ ಗಮನಿಸೋಣ. ಮೊದಲಾಗಿ ಸತ್ಯವಾದಲ್ಲಿ ಓದೋಣ. 1 ಕೊರಿಂಥೀಯರ ಪತ್ರಿಕೆ 9ನೇ ಅಧ್ಯಾಯ 24-25 ವಾಕ್ಯ. 1 Corinthians chapter 9 verse 24-25. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ನೀವು ಈಗ ವಿಶ್ವಾಸ ಎಂಬ ಜೀವಿತವಾಗಿರುವ ಈ ಓಟವನ್ನು ಹೆಂಗ್ ಓಡ್ಬೇಕಂತೆ? ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನೀವು ಬಿರುದು ಪಡ್ಕೊಳ್ಳೋಕೋಸ್ಕರವಾಗಿ ಓಡಬೇಕು. ಆ ಗುರಿ ಇಟ್ಕೊಂಡು ಓಡುವವರಿಗೆ ಅವ್ರು ಬರುವ ದಿನ ಗೊತ್ತಾಗುತ್ತೆ. ಇವತ್ತು ತುಂಬಾ ಜನರಿಗೆ ಯಾಕೆ ಗೊತ್ತಾಗಿಲ್ಲ ಗೊತ್ತಾ? ಯಾರಿಗೂ ನಾನು ಬಿರುದು ಪಡ್ಕೊಳ್ಬೇಕು, ಆ ಬಿರುದು ನನಗಿದೆ ಎಂಬುದಾಗಿರುವ ಜೀವನವನ್ನ ಇವತ್ತು ಕೊಡೋಣ. ಇವತ್ತು ಎಲ್ಲರಿಗೂ ಏನ್ ಗೊತ್ತಾ? ಯೇಸು ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರ ಆಲಯಕ್ಕೆ ಬರ್ತಾರೆ. ಆದರೆ ಅವರಿಗೇನು ಗೊತ್ತಾ? ನನಗೆ ನನ್ನ ಮಕ್ಕಳು ಚೆನ್ನಾಗಿ ಬದುಕಬೇಕು. ಎರಡನೇದು, ಎಲ್ಲ ಕಾಯಿಲೆಗಳಂತೆ ಗುಣವಾಗಿ ಆರೋಗ್ಯವಂತರಾಗಿರ್ಬೇಕು. ಮೂರನೇದು, ಒಳ್ಳೆ ಕೆಲಸ ಸಿಗಬೇಕು. ನಾಲ್ಕನೇದು, ಒಳ್ಳೆ ಹಣ ದುಡಿಬೇಕು. ಐದನೇದು, ಒಳ್ಳೆ ವಿಭಾಗ ಆಗಬೇಕು. ಆರನೇದು, ಒಳ್ಳೆ ಮಕ್ಕಳಾಗಬೇಕು. ಏಳನೇದು, ನಾನು ಅವರಿಗಿನ ಇವರಿಗಿನ ಎಲ್ಲರಿಗಿನ ಮೇಲಾಗಿರ್ಬೇಕು. ಇದುವೇ ಇವತ್ತು ವಿಶ್ವಾಸ ಯಾತ್ರೆ ಬಹು ಜನರ ಜೀವನ ಓಟ. ಆದರೆ ಈ ದೃಷ್ಟಿ ಇಟ್ಕೊಂಡು ಓಡುವವರಿಗೆ ಬರುವ ದಿನ ಗೊತ್ತಾಗಲ್ಲ. ಓಟವನ್ನು ಓಡಿ ಮುಗಿಸಿ ಬಿರುದನ್ನು ಒಂದ ಅಸಹ್ಯದಲ್ಲ ಬೇಡ ಅಂತ ಹೇಳ್ತೀರಾ ಎಂಬುದಾಗಿ ಕೇಳಬಹುದು. ನಾನು ಬೇಡ ಅಂತ ಹೇಳಿಲ್ಲ, ಆದರೆ ಗುರಿ ಅದಲ್ಲ. ಗುರಿ ಏನು? ಕೆಲಸ ಸಿಗುತ್ತೆ, ಮದುವೆ ಹಾಗೆ ಆಗುತ್ತೆ, ಮಕ್ಕಳ ಹಾಗೆ ಆಗುತ್ತೆ, ವಿವಾಹ ಹಾಗೆ ಆಗುತ್ತೆ. ನಾವು ಅವ್ರಿಗಿನ ಇವರಿಗಿನ ಮೇಲಾಗಿ ಎಲ್ಲವನ್ನು ದೇವರು ಕೊಡಲಿಕ್ಕೆ ರೆಡಿ ಇದ್ದ, ದೇವರೆಲ್ಲ ಇಟ್ಟಿದ್ದಾರೆ. ಆದರೆ ನಮ್ಮ ಗುರಿ ನನ್ನ ಓಟವನ್ನು ಓಡಿ ಮುಗಿಸ್ಬೇಕು. ಹೆಂಗಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಬರಬೇಕಾಗಿರುವ ಜೀವ ಸ್ವರೂಪನಾಗಿರುವ ದೇವರ ಕುಮಾರರಾಗಿರುವ ಕ್ರಿಸ್ತನು, ಅಂದ್ರೆ ಆಕಾಶದಲ್ಲಿ ಬದುಕಿರುವಂತ ಯೇಸುವಿನ ಬರುವಣೆಗಾಗಿ ಸಿದ್ಧವಾಗಿರುವವರೇ ಭಾಗ್ಯವಂತರು. ಇದೆಲ್ಲ ಬೈಬಲ್ ಬೇಡ ಅಂತ ಹೇಳಿಲ್ಲ, ಇದೆಲ್ಲ ದೇವರು ನಿಮಗೆ ಕೊಡ್ತಾರೆ. ಅದರಲ್ಲಿ ಎರಡು ಮಾತೇ ಇಲ್ಲ.
ಆದರೆ ನಿಮ್ಮ ಗುರಿ ಬರಬೇಕಾಗಿರುವ ಯೇಸುವನ್ನು ಎದುರುಗೊಳ್ಳಕ್ಕೆ ಸಿದ್ಧವಾಗಿದ್ದೀರೋ? ನೀವು ಅದನ್ನು ಸಿದ್ಧ ಮಾಡಿ, ಇದು ಸಿದ್ಧವಾಗುತ್ತೆ. ಇವತ್ತು ವಿಶ್ವಾಸಿ ದೇವಜನದ ಬಹು ಜನದ ಪ್ರಾಬ್ಲಮ್ ಏನಂದ್ರೆ, ಇವರು ಕರ್ತನ ಬರುವಣಿಗಾಗಿ ಸಿದ್ಧವಾಗಲ್ಲ. ಈ ಭೂಮಿಯಲ್ಲಿ ಏನೇನು ಬೇಕಾದಕ್ಕೆಲ್ಲ ಪಡ್ಕೊಳ್ಳಕ್ಕೆ ರೆಡಿ ಆಗ್ತಾರೆ. ಅದು ಉಪವಾಸವಾಗಲಿ, ಪ್ರಾರ್ಥನೆ ಆಗಲಿ, ಅದು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ಅದಕ್ಕೆ ದೇವರು ಪ್ರಪಂಚ ಹೆಂಗೆ ನನ್ನ ಮೇಲೆ ದೃಷ್ಟಿ ಇಟ್ಟು ಯಾರೆಂಬ ತಿಳ್ಕೊಂಡಿರ್ತೀರ ಅದಲ್ಲ, ನೀವು ನನ್ನನ್ನು ಯಾರೆಂಬುದಾಗಿ ತಿಳ್ಕೊಂಡಿರ್ತೀರ ಅದೇ ಇಂಪಾರ್ಟೆಂಟ್. ಅದೇನಾಗಿರ್ಬೇಕಂದ್ರೆ, ಬರಬೇಕಾಗಿರುವ ಕ್ರಿಸ್ತನಾಗಿರುವ ನನ್ನನ್ನು ಸ್ವೀಕರಿಸೋದಕ್ಕೆ ಬೇಕಾಗಿರುವಂತ ದರ್ಶನವು ಬಾಯ್ಕೆ ಇರಬೇಕು. ಅದಿದ್ರೇ ಧನ್ಯರಾಗೋದು. ಯಾಕಂದ್ರೆ ಸತ್ವದು ಇನ್ನು ಕೆಲವು ವಾಕ್ಯಗಳು ಈ ಪ್ರಕಾರ ಓದೋಣ. ಅಪೊಸ್ತಲ ಪೌಲ ಏನ್ ಹೇಳ್ತಾರೆ ಓದಿ. ಇಬ್ರಾಹಿಮನ ಪತ್ರಿಕೆ 12ನೇ ಮೊದಲನೇ ವಾಕ್ಯದಲ್ಲಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ವಾಕ್ಯದಲ್ಲಿ ಏನ್ ಹೇಳ್ತಾರೆ ಓದಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ನೆಗದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು. ಇಲ್ಲಿ ಅಭ್ಯಂತರ ಮಾಡುವ ವಿಷಯಗಳು ಹತ್ತಿಕೊಂಡು ನಮ್ಮನ್ನು ತಡೆ ಮಾಡುವಂತ ಪಾಪ ಭಾರಗಳು, ಇದನ್ನ ನಾವೇನ್ ಮಾಡಬೇಕು? ಗುರಿ ಏನಂದ್ರೆ, ಯೇಸು ಬರವಣೆಯಲ್ಲಿ, ಆತನ ಬರವಣೆಯಲ್ಲಿ ನಾನು ಆತನ ಮುಂದೆ ನಿಲ್ಲಬೇಕು, ಅಥವಾ ಆತನ ಬರವಣೆ ತಂದಲ್ಲಿ ನಾನು ಮರುರೂಪವಾಗಿ ಆತನ ಎದುರುಕೊಳ್ಳುವಂತ ಆತನ ಶಬ್ದವನ್ನು ಕೇಳಬೇಕು. ಆ ಅನುಭವ ಪಡೆದುಕೊಳ್ಬೇಕಂದ್ರೆ ಅಭ್ಯಂತರ ಮಾಡುವ, ಹತ್ತಿಕೊಳ್ಳುವ ಎಲ್ಲಾ ಪಾಪ ಭಾರಗಳನ್ನು ಯಾರು ತೆಗೆದಿರ್ಬೇಕು? ಈಗ ವಿಶ್ವಾಸ ಕೆಲಸ ಮಾಡ್ತಾರ? ಮಾಡಲ್ಲ. ಈಗ ನಾನು ಹೇಳಿದ ಎಲ್ಲ ಅಂಶಗಳನ್ನು ಒಂದೊಂದಾಗಿ ಗುರುತಿಸ್ಕೊಳ್ಳಿ. ಮನೆ ಕಟ್ಟಬೇಕು, ಒಳ್ಳೆ ದುಡ್ಡು ಸಾಲ ಸೇರಬೇಕು, ಒಳ್ಳೆ ರೀತಿಯಲ್ಲಿ ನಾನು ಅವ್ರಂಗೆ ಇವ್ರಂಗೆ ಇರಬೇಕು, ನನಗೆಲ್ಲ ಕಷ್ಟ ಪರಿಹಾರ ಆಗ್ಬಿಡ್ಬೇಕು. ಹೀಗೆ ನಾನಾ ವಿಧವಾಗಿರುವ ಯೋಚನೆಗಳನ್ನ ಮನಸ್ಸೊಳಗೆ ಇಟ್ಟುಕೊಂಡು ಆ ಭಾಗದಲ್ಲಿ ಇಟ್ಕೊಂಡು ನಾವೇನ ಗೊತ್ತಾ, ಅಯ್ಯೋ ಬಿಡು, ನಾವೆಲ್ಲ ಚರ್ಚ್ ಹೋಗಿ ಪ್ರೇ ಮಾಡಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಇಷ್ಟ ಆಗ್ತಿದ್ರು, ನೋಡಿ ನಮ್ಗೆ ಅದಾಗಿಲ್ಲ, ಇನ್ನು ಇದಾಗಿಲ್ಲ, ಇನ್ನು ದೇವ್ರ ಅದನ್ನ ಮಾಡಿಲ್ಲ. ನೀವು ಅರ್ಥ ಮಾಡಿ, ಸೈತಾನ ಏನ್ ಮಾಡ್ತಾರಂದ್ರೆ, ನಿನಗೂ ಕ್ರಿಸ್ತನಿಗೂ ದೇವರಿಗೆ ನಿನಗಿರುವ ಆ ಸಂಬಂಧವು ಐಕ್ಯತೆಯನ್ನ ಸರಿಯಾಗಿ ಇಲ್ಲದ ರೀತಿಯಲ್ಲಿ ಏನ್ ಮಾಡ್ತಾರೆ? ದಾರಿ ತಪ್ಪಿಸ್ತಾರೆ. ದಾರಿ ತಪ್ಪಿಸಿಕೊಳ್ಳೆ ನಿಮ್ಮ ಗುರಿ ಏನಾಗುತ್ತೆ ಗೊತ್ತಾ? ಪರಲೋಕರಾಜ್ಯ ಹೋಗ್ಬೇಕು, ಯೇಸುವನ್ನು ಎದುರುಗೊಳ್ಬೇಕು, ಆತರ ಬರಬೇಕಾದ ರಾಜ್ಯವಾಗಿರುವ ಆ ಭಾಗ್ಯವಾಗಿರುವ ಶ್ರೇಷ್ಠ ಸ್ಥಾನ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ? ಈ ಭೂಮಿಯಲ್ಲಿ ಎಲ್ಲ ಕೊರತೆಗಳು ನಮ್ಮ ಸುತ್ತರಂಗೆ ಸುತ್ತಿಕೊಳ್ಳುತ್ತೆ. ಯಾರನ್ನ ಈ ಭೂಮಿಯಲ್ಲಿರುವ ಪಾಪ ಶಾಪಗಳು ಭಾರಗಳು ಅವ್ರನ್ನ ಅಡ್ಡಿಪಡಿಸಿ ಏನ್ ಮಾಡಲ್ಲ ಅಂದ್ರೆ, ಅವರಿಗೆ ನಾನು ಏಸ ಮಾತ್ರ ಹೋಗ್ಬೇಕೆಂಬ ಗುರಿ ಇಟ್ಕೊಂಡಿರೋದು. ನಾನು ಆತನ ಬರುವ ದಿನದಲ್ಲಿ ಆತನ ಮುಂದೆ ನಿಲ್ಲುತ್ತೇನೆ, ನಿಲ್ಲಬೇಕು, ಇದುವೇ ನನ್ನ ಗುರಿ ಎಂಬ ಮನಸ್ಸಿರುವವರಿಗೆ ಈ ಪ್ರಪಂಚದ ಯಾವ ಕಾರ್ಯ ಅಡ್ಡಿಪಡಿಸಲ್ಲ. ಅಡ್ಡಿಪಡಿಸ್ತೆ ಅಂತ ಹೇಳಿದ್ರೆ ಅದು ಮೊದಲಾಗಿ ಕ್ರಿಸ್ತನ ಮೇಲಿರುವ ದೃಷ್ಟಿ, ಆತನ ಬರವಣಿಗೆ ಕೂತಿರುವಂತಹ ಪ್ರಕಟಣೆ. ನೀವು ದೇವರ ಬಗ್ಗೆ, ಯೇಸುವಿನ ಬಗ್ಗೆ ತಿಳ್ಕೋಬೇಕು ಸತ್ಯವನ್ನ ಇನ್ನೂ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಆದರೆ ನಿಮ್ಮ ಪ್ರತಿಯೊಬ್ಬರನ್ನು ಭಾಗ್ಯವಂತರು, ಧನ್ಯರಾಗಬೇಕು ಎಂದು ದೇವರಿಗೆ ಇಷ್ಟ. ಅದೇ ಹೇಳಿಯ ಕೈ ಎತ್ತುವುದಲ್ಲ. ನೀವು ಪರಲೋಕ ರಾಜ್ಯದ ದೇವರ ಹರಿತವರಾಗಿ ನೀವು ಧನ್ಯರಾಗುವುದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ಸ್ವಾಮಿ ಶಿಷ್ಯರು ಎಲ್ಲರೂ ಹೇಳ್ತಾರೆ, ಲೋಕ ಹೆಂಗಾದ್ರೆ ಹೇಳಿ, ನೀವೇನ್ ಹೇಳ್ತೀರಿ ಅಂತ. ಈಗ ನಾನು ನಿಮಗೆ ಹೇಳ್ತೀನಿ, ಯಾವ ವಿಶ್ವಾಸ, ಯಾವ ಪಾಸ್ಟರ್, ಯಾವ ಏನ್ ಬೇಕಾದ್ರೆ ಹೇಳಿ, ನೀವು ನಿಮ್ಮ ವಿಶ್ವಾಸದಲ್ಲಿ ಇದುವರೆಗೆ ನೀವು ಕತ್ತುವ ದೇವ ಹಾಕಿ ನೀವೇನ್ ಹೇಳ್ತೀರಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಹೇಳಿ? ಈ ಪೇತ್ರ ಹೇಳ್ದಾಗ ಹೇಳ್ತೀರಾ?
ಹಂಗೆ ಹೇಳ್ಬೇಕಂದ್ರೆ ಇಬ್ರಾಹಿಂ ಬರೆದ ಪತ್ರಿಕೆ 12ನೇ ಮೊದಲನೇ ವಾಕ್ಯ ಅರ್ಥ ಆಗಿರ್ಬೇಕು. ನಮಗೆ ಅಭ್ಯಾಸ ಮಾಡುವ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಮಗೆ ಮನಸ್ಸಿಗೆ ಭಾರವಾದ್ರೆ, ದೇಹಕ್ಕೆ ಭಾರವಾದ್ರೆ, ಚಿಂತೆಗೆ ಬುದ್ಧಿಗೆ ಭಾರವಾದ್ರೆ ಅದು ನಿಮ್ಮಂತ ಎಲ್ಲ ಭಾರವನ್ನ ಯೇಸು ನಾಮದಲ್ಲಿ ನನ್ನನ್ನು ಬಿಟ್ಟು ತೊಲಗೆಂಬುದಾಗಿ ಓಡಿಸಬೇಕು. ಇವತ್ತು ನಾವೇನ್ ಮಾಡೋದು? ಅದೇ ಇನ್ನು ಪ್ರಾಕ್ಟೀಸ್ ಆಗಿದೆ. ಬೈಬಲ್ ಹೇಳ್ತದೆ, ನಿಮ್ಮ ಚಿಂತಾ ಭಾರವನ್ನು ಯಾರ ಮೇಲೆ ಹಾಕೋದಂತೆ? ದೇವರು ಹೇಳ್ತಾರೆ, ನಿಮ್ಮ ಎಲ್ಲಾ ಚಿಂತಾ ಭಾರವನ್ನು. ಸರಿ, ಇದು ಕರೆಕ್ಟಾಗಿ ಎಷ್ಟು ವಿಶ್ವಾಸ ಮಾಡಿದ್ದಾರೆ? ಎಲ್ಲ ಕೇಳಿ ಒಂದೊಂದು ಒಬ್ಬೊಬ್ರು ಹೇಳ್ತಾರೆ. ಖಂಡಿತವಾಗಿ ಯಾರು ಪೂರ್ತಿ ಆಗಿಲ್ಲ. ಕಾರಣ ಯೇಸುವನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಅನುಭವ ಇರೋದು. ನಿಮ್ಮ ಚಿಂತಾಭಾರಗಳನ್ನ ಆತನ ಮೇಲೆ ಹಾಕ್ರಿ. ಆತನ ಮೇಲೆ ಅಂತ ಹೇಳಿದ್ರೆ ಆತನ ಪಾದಬಳಿಯಲ್ಲಿ ಆತನ ಹತ್ರ ಹಾಕ್ಬಿಡ್ರಿ ಅಂತ ಅರ್ಥ ಗೊತ್ತಾ? ನೀವು ನಿಮಗೆ ನೇಮಕವಾಗಿರುವ ದೇವರ ಸನ್ನಿಧಿಯಲ್ಲಿ ಹೋಗಿ, ಅಲ್ಲಿ ಹೋಗಿ ನಿಮ್ಮ ಚಿಂತಾಭಾರಗಳನ್ನ ಅಲ್ಲಿ ದೇವರ ಪಾದದಲ್ಲಿ ಸುರಿರಿ. ಬೈಬಲ್ ಹೇಳ್ತದೆ, ನಿಮಗೆ ಅಭ್ಯಂತರ ಮಾಡುವುದನ್ನ, ನಿಮ್ಮ ಮೇಲೆ ಹತ್ತಿಕೊಂಡು ಬರುವುದನ್ನ ನೀವು ಫಸ್ಟ್ ಅರಿಬೇಕು. ಪ್ರೈಸಲೋ. ಈಗ ಅದಕ್ಕೆ ಅಪೊಸ್ತಲನಾಗಿ ಪೌಲನು ಹೇಳುವ ಕೆಲವು ಸತ್ಯಗಳನ್ನು ನೆನಪಿಸುತ್ತೆ. ಓದಿ. ಈಗ ಫಿಲಿಪ್ಪಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ. ಸಹೋದರರೇ, ಹ. ನಾನಂತೂ ಹ. ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು Praise the Lord. ಮುಂದಿನವುಗಳನ್ನು ಹಿಡಿಯುವುದಕ್ಕೆ. ಈಗ ಏನಂತ? ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು. ಯಾವುದನ್ನು? ಇಂದಿನ ಸಂಗತಿಗಳು. ಗೊತ್ತಾ ನಿಮಗೆ? ಅವನವನಿಗೆ ಅವನ ಸುತ್ತಲ ಅವರ ಹಿಂದೆ ಸುತ್ತಕೊಂಡಿರ್ತಲ್ಲ ಕೆಲವು ಸಂಗತಿಗಳು. ಅದೇನು ಮಾಡಿ ಓದಿ. ನಾನು ಇಂದಿನ ಸಂಗತಿಗಳನ್ನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮರೆಯಬೇಕು, ಮರೆತು ಬಿಡಬೇಕು. ಮುಂದಿನವರನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವರಾಗಬೇಕು. ಉದಾಹರಣೆ, ವಿಶ್ವಾಸಕ್ಕೆ ವಿಶ್ವಾಸ ಬರ ಎಂಬುದು ದೇವರ ಮೇಲಿಟ್ಟ ದರ್ಶನವೋ, ಕರ್ತನು ನನಗಿದ್ದಾರೆ ಎಂಬುದಾಗಿರುವ ಭರವಸೆಯೋ, ಯೇಸು ನನಗೋಸ್ಕರ ಬರ್ತಾರೆ ಎಂಬುದು, ನಾನು ಆತನ ಬಳಿಗೆ ಹೋಗ್ತೀನಿ ಎಂಬುದಾಗಿ ಈ ಭರವಸೆ, ಈ ಬಲ ಬರಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ನಿಮ್ಮ ಮನಸ್ಸಲ್ಲಿ ಬರೋದು, ಕನಸಲ್ಲಿ ಬರೋದು, ನೆಂಟರಿಂದ ಬರೋದು, ಸ್ನೇಹಿತರಿಂದ ಬರೋದು, ವಿಶ್ವಾಸದಿಂದ ಬರೋದು, ಇದೆಲ್ಲ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಈ ದೇವ ಜನರಿಗೆ ವಿಶ್ವಾಸ ಎಂಬ ದೇವರ ಶಕ್ತಿ ಬಂದ್ರೆ ಅವ್ರ ಒಳಗೆ ದೇವ್ರು ಕೊಡೋದೇನು ಗೊತ್ತಾ? ನೀವು ಹಿಂದಿನವುಗಳನ್ನು ಮರೆತು ಬಿಡ್ಬೇಕು ಬಿಡ. ಇದು ಹೆಂಗ್ ಗೊತ್ತಾ? ಅಪೊಸ್ತಲನಾಗಿ ಪೌಲ್ ಹೇಳ್ತಾನೆ ಅದಕ್ಕೆ. ಏನಂತ ಗೊತ್ತಾ? ನಾನು ಎಲ್ಲವನ್ನು ಕಸ ಎಂದು ಎನಿಸ್ತೇನೆ. ಯಾವುದನ್ನು? ಅದೇ 3ನೇ ಅಧ್ಯಾಯ 7ನೇ ವಾಕ್ಯ. ನನಗೆ ಲಾಭವಾಗಿದ್ದು ಒಂದು ಅದೇ ಹೇಳ್ರಿ. ಈಗ ಈ ವಿಶ್ವಾಸನಾಗಿರುವ ದೇವಚಂದ್ರರು ವಿಶ್ವಾಸದಲ್ಲಿ ಓಟವನ್ನು ಓಡಿ ಮುಗಿಸಿ ನಿತ್ಯ ರಾಜ್ಯದಲ್ಲಿ ಯೇಸುವನ್ನು ಎದುರುಗೊಳ್ಳಬೇಕಾಗಿರುವ ಭಾಗ್ಯವಾಗಿರುವ ಆ ಗುರಿಯನ್ನ ಯಾಕೆ ಮನಸ್ಸಲ್ಲಿ ಇಟ್ಟುಕೊಂಡಿಲ್ಲ ಅಂದ್ರೆ, ಅದು ಯಾಕೆ ಮನಸ್ಸಲ್ಲಿ ಬಂದಿಲ್ಲ ಅಂದ್ರೆ, ಯಾಕೆ ಇವರು ಇನ್ನೂ ಧನ್ಯರಾಗಿಲ್ಲ ಅಂದ್ರೆ, ಅದಕ್ಕೆ ಕಾರಣ ಏನು? ನನಗೆ ಲಾಭವಾಗಿರುವ ಎಲ್ಲವನ್ನು ಅವರಿಗೆ ಒಳ್ಳೇದು ಲಾಭ ಆಗಿರೋದು ಕಾತ್ಕೊಂತ ಅಂತ ಹೇಳಿದ್ರೆ ಮಕ್ಕಳು ಹಿಂಗಾಗ್ಬಿಡುತ್ತೆ. ಸೆಕೆಂಡ್, ಅವ್ರಿಗೆ ಬೇಕಾಗಿರೋದು ಒಳ್ಳೆಯವರು ಮಾತು ಬಿಟ್ಬಿಡೋದು ಹಿಂಗಾಗ್ಬಿಡುತ್ತೆ. ಇವರಿಗೆ ಇಷ್ಟ ಪ್ರಕಾರವಾಗಿ ಬೇಕಾಗಿ ಏನು ಆಗಿಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಯಾರು ಮಗ ತಿಳಿಸ
ಯಾಕೆ? ವಿಶ್ವಾಸ ಎಂಬುದು ಬೈಬಲ್ ಹೇಳ್ತದೆ, ಲಾಭವಾಗಿರುವವಗಳನ್ನು ಕ್ರಿಸ್ತನ ನಿಮಿತ್ತ ದೇವರ ನಿಮಿತ್ತವಾಗಿ, ಕ್ರಿಸ್ತ ನಿಮಿತ್ತವಾಗಿ, ರಕ್ಷಕನಾಗಿರುವ ನನಗೋಸ್ಕರವಾಗಿ ಪರಲೋಕವನ್ನು ತೆಗೆಸುವಂತ ದೇವರ ನಿಮಿತ್ತವಾಗಿ ನಷ್ಟವೆಂದೆಣಿಸಿ ನಷ್ಟ ಎಂಬುದಾಗಿ ಎಣಿಸಿತು. ಎನಿಸ್ಬೇಕು. ಈ ನಷ್ಟ ಎಂಬುದಾಗಿ ಬಂದ್ರೆ ನಾವೇನ್ ಮಾಡ್ಬಿಟ್ಟಿದ್ರ ಮರಿತೀವಿ. ಈಗ ಯಾರೋ ನಮಗೆ ಕೆಟ್ಟದ್ದು ಮಾಡ್ಬಿಟ್ರು ಅಂತ ಅಂದ್ಮೇಲೆ ಒಂದ್ ಕಡೆ ಹೋಗಿದ್ದು ಸರ್ ಅಂತ ಬಿಟ್ಬಿಡ್ತೀವಿ. ತಿರುಗಿ ಯಾರೋ ಮಾತಾಡೋದು ಗೊತ್ತಾ, ಆ ಸುದ್ದಿ ಮಾತ್ರ ಮಾತಾಡ್ಬಾರ್ದು. ಅದು ಮಾತ್ರ ಹೇಳ್ತಾರಲ್ಲ, ಅವ್ರು ಒಳ್ಳೆಯವರ ಕೆಟ್ಟ ಪಕ್ಕದ ಆ ಸುದ್ದಿ ಮಾತ್ರ ಎತ್ತಬಾರ್ದು ನೀನು ನನ್ನ ಮುಂದೆ. ಈ ಅನುಭವ ಹೆಂಗ್ ಬರ್ಬೇಕಂತೆ, ನಾನು ದೇವರ ನಿಮಿತ್ತವಾಗಿ ನನಗೆ ಒಳ್ಳೆದಾಗಿರುವುದನ್ನ, ನನಗೆ ಲಾಭವಾಗಿರುವುದನ್ನ ನಷ್ಟ ಎಂಬುದಾಗಿ ಏನ್ ಮಾಡ್ಬೇಕು, ನಾನು ಎನಿಸಿದರೆ. ಹಲ್ಲೆಲೂಯಾ. ಆದರೆ ದೇವರು ನಮಗೆ ಲಾಭವಾಗಿ ನಷ್ಟ ಮಾಡಿ ನಿಮ್ಮನ್ನು ಕೈ ಬಿಟ್ಬಿಡ್ತಾರ? ಇಲ್ಲ, ಅಲ್ಲಿ ಒಂದು ಸೀಕ್ರೆಟ್ ಇದೆ. ನೀವು ಯಾವಾಗ ಲಾಭವಾಗಿರೋದು ನಷ್ಟ ಮೇಲೆ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ದೇವರು ಲಾಭಕ್ಕೆ ಲಾಭ ಕೊಡ್ತಾರೆ. ಹಲ್ಲೆಲೂಯಾ. ನೀವು ಯಾವಾಗ ಮರ್ತಬೇಕು ಇದೆಲ್ಲ ಬೇಡ ನಡೆಸಿರೋ ಆಗ ನಿಮ್ಮನ್ನು ಕುರಿತು ನೆನಪನ್ನ ಅವರಲ್ಲಿ ಕೊಟ್ಟು ಅವರು ನಿಮ್ಮ ಕಾಲ್ ಮುಂದೆ ಬಂದು ನಿಲ್ಲಿಸ್ತಾರೆ. ಇದು ವಿಶ್ವಾಸ ಓಟದಲ್ಲಿರುವಂತ ಅನುಭವ. ಬೈಬಲ್ ಹೇಳ್ತದೆ ನೋಡಿ, ಅವರು ಅಪೊಸ್ತಲ ಪೌಲ ಏನ್ ಹೇಳ್ತಾನೆ, ನನಗೆ ಲಾಭವಾಗಿರುವ ಎಲ್ಲವನ್ನು ಕ್ರಿಸ್ತನ ನಿಮಿತ್ತ ಕ್ರಿಸ್ತ ನಿಮಿತ್ತವಾಗಿ ನಷ್ಟವೆಂದು ಎನಿಸಿದೆನು. ಅದು ಮಾತ್ರವಲ್ಲ, ಇಷ್ಟೇ ಅಲ್ಲದೆ ನನ್ನ ಕರ್ತನಾಗಿರುವ ಕ್ರಿಸ್ತ ಯೇಸುವನ್ನು ಅರಿಯುವ ಅರಿಯುವುದೇ ಆ ತಿಳುವಳಿಕೆ ಬುದ್ಧಿಯೇ ಅತಿ ಶ್ರೇಷ್ಠವಾದದ್ದೆಂದು ಅತಿ ಶ್ರೇಷ್ಠ. ತಿಳಿದು. ಆದರೆ ಯೇಸುವನ್ನು ಅರಿಯುವ ಬುದ್ಧಿ, ಅರ್ಥಗಳ ಬುದ್ಧಿ ಯಾವಾಗ ಬರುತ್ತೆ? ಇವತ್ತು ಯಾಕೆ ಬಹು ಜನರಿಗೆ ಇದು ಬರಲಿಲ್ಲ ಗೊತ್ತಾ? ಅವರಿಗೆ ಭೂಮಿಯಲ್ಲಿ ಎಲ್ಲ ಲಾಭ ಇವರಿಗೆ ಬೇಕು. ದೇವರು ಹೇಳ್ತಾರೆ, ಯಾವ ತರ ಲಾಭವನ್ನು ಬಿಡಕ್ಕೆ ನಿಮಗೆ ತೀರ್ಮಾನ ಆಗಿದೆಯೋ ಏನಾಗುತ್ತೆ? ಯೇಸುವನ್ನು ಅರಿಯುವಂತ ಅತಿ ಶ್ರೇಷ್ಠ ಅತಿ ಶ್ರೇಷ್ಠವಾಗಿರುವ ಎಂದು ಆ. ತಿಳಿದು ತಿಳುಕೊಳ್ಳುವ ದೇವರ ಜ್ಞಾನ ಬಂದ್ಬಿಡುತ್ತೆ. ಹಾಗೆ ದೇವರು ಹೇಳ್ತಾರೆ, ನನ್ನ ನಾಮದ ನಿಮಿತ್ತವಾಗಿ ಒಂದನ್ನು ನಷ್ಟಪಡಿಸಿಕೊಂಡ್ರೆ ಅದನ್ನು ತಿರುಗಿ 30, 60, 100. ನೀವು ಮೊದಲಾಗಿ ದೇವರ ನಿಮಿತ್ತವಾಗಿ, ದೇವರ ಪಾತ್ರೆ ವಿಶ್ವಾಸ ಭಕ್ತಿ ನಿಮಿತ್ತವಾಗಿ ನಿಮಗೆ ಒಳ್ಳೆದಾಗುವುದು ಲಾಭವಾಗಿ ಎಲ್ಲವನ್ನು ಒಂದು ಕಡೆ ತಳ್ಳಿ ಬಿಟ್ಟು ನೀವು ನಿಂತರೆ ನಿಮಗೆ ಅದೇ ಲಾಭವನ್ನ ಒಂದು ನಷ್ಟ ಆಗುತ್ತಲ್ಲ ಲಾಭ, ಅದನ್ನ ತಿರುಗಿ ಹೇಗೆ ಕೊಡ್ತಾರೆ? 30, 60. ಈಗ ಧನ್ಯರ ಈಗ 6 ದಿನ ನೀನ್ ಕೆಲಸ ಮಾಡಪ್ಪ, 7 ದಿನ ಎಲ್ಲಿರು ನನ್ನ ಹತ್ರ ಇರುವಂತ ಏನ್ ಹೇಳಿದ್ದಾರೆ. ಈಗ ದೇವರ ಹತ್ರ ಇರುವುದಕ್ಕೋಸ್ಕರವಾಗಿ ಈ 6 ದಿನದಲ್ಲಿ ನಾವು ಎಲ್ಲ ಲಾಭವನ್ನು ಅನುಭವಿಸ್ತೀವಿ. 7ನೇ ದಿನದಲ್ಲಿ ನಾವು ಮಾತ್ರ ಪಾಲ್ಗೊಂಡಿರ್ಬೇಕೆಂಬುದಾಗಿ ಹೇಳುವಾಗ ನಾವೇ ಮಾಡ್ತೇವೆ. ಅವಾಗ ಡಬಲ್ ಕೆಲಸ ಬರುತ್ತೆ, ಅವಾಗ ನೆಂಟರು ಬರ್ತಾರೆ, ಅವಾಗ ಅರ್ಜೆಂಟ್ ಕೆಲಸ ಬರುತ್ತೆ, ಆವಾಗ ನಮಗೆ ಅವಕಾಶ ಸಿಗಲ್ಲ. ಇದು ಯಾರು ಮಾಡೋದು? ಅಭ್ಯಂತರ ಮಾಡುವುದು, ಹತ್ತಿ ಕೊಡುವುದು, ನಮ್ಮನ್ನು ಅಡ್ಡಿಪಡಿಸಿ ದೇವರ ಸ್ಥಳದಲ್ಲಿ ಇಲ್ಲದಂತೆ ಒಂದು ಪಾಪವನ್ನು ಮಾಡುವಂತೆ ಮಾಡುತ್ತೆ. ಇವರೇನು ಗೊತ್ತಾ? ಎಲ್ಲ ದೇವರಿಗೆ ಗೊತ್ತು. ನನ್ನ ನಾಮ ನಿಮಿತ್ತವಾಗಿ ನೀವು ಲಾಭ ಆಗಿದ್ರೆ ನಷ್ಟ ಬಿಡು ಎಂಬುದಾಗಿ ಹೇಳಿದ್ರೆ ನಾವೇನ್ ಹೇಳ್ತೇವೆ? ಅದೆಲ್ಲ ದೇವರಿಗೆ ಗೊತ್ತಂತ ಅವರು ತಿಳಿಸು. ಸಂಗೀತ ಅಂದ್ರೆ ಆ ವಾಕ್ಯದಲ್ಲಿ ಅಪೋಸ್ತಲ ಆಗಿರುವ ಪೇತ್ರನಿಗೆ ದೇವರು ತಿಳಿಸಿಕೊಟ್ಟ ಒಂದು ಸತ್ಯಾಂಶ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ನೀನು ಬರಬೇಕಾಗಿರುವ ಕ್ರಿಸ್ತರು. ದಲೇಲಿಯ ಯಾರಿಗೆ ಬರ್ತಾರೆ? ನನಗಾಗಿ ಬರ್ತಾರೆ, ನನ್ನ ಕುಟುಂಬಕ್ಕಾಗಿ ಬರ್ತಾರೆ, ನನ್ನ ಮಕ್ಕಳಿಗೋಸ್ಕರ ಬರ್ತಾರೆ, ನಿತ್ಯವಾಗಿ ಒಂದು ರಾಜ್ಯವನ್ನು ಕೊಡ್ಲಿಕ್ಕೆ ಬರ್ತಾರಂತೆ. ಈ ಅನುಭವ ನಮ್ಮಲ್ಲಿ ಬರಬೇಕು. ಈಗಿರುವ ದುಃಖ ನನ್ನನ್ನು ಏನು ಮಾಡಲ್ಲ, ಈಗಿರುವ ಭಾರವನ್ನು ನನ್ನನ್ನು ಏನು ಮಾಡಲ್ಲ.
ಈಗಿರುವ ಶೋಧನೆ ನನ್ನನ್ನು ಏನು ಮಾಡಲ್ಲ, ಈಗಿರುವ ವಿರೋಧ ಶಕ್ತಿ ನನ್ನನ್ನು ಏನು ಮಾಡೋದಿಲ್ಲ. ಈಗ ನನ್ನನ್ನು ಕೆಡಿಸೋದಕ್ಕೆ ನೋಡುವ ಯಾವ ಮನುಷ್ಯರು ನನ್ನನ್ನು ಕೆಡಿಸಕ್ಕಾಗಲ್ಲ. ಯಾಕಂದ್ರೆ ನನಗಾಗಿ ಬರುವವರು ಒಬ್ಬರಿದ್ದಾರೆ. ಅವರು ಆಲ್ರೆಡಿ ಲೋಕವನ್ನು ಜಯಿಸಿದ್ದಾರೆ, ಆಲ್ರೆಡಿ ಸೈತಾನವನ್ನು ಜಯಿಸ್ತಾರೆ, ಆಲ್ರೆಡಿ ಮನುಷ್ಯರಾಗಿದ್ದು ಏನೇನಿದೆ ಅದೆಲ್ಲವನ್ನು ಜಯಿಸ್ತಾರೆ. ಆದ ಕಾರಣ ನನ್ನನ್ನು ಜಯಗೊಳಿಸೋದಕ್ಕೆ, ನನ್ನನ್ನು ಜಯವೇನಾಗಿ ಮಾಡೋದಕ್ಕೆ ಆತನು ಬೇಕನ್ನು ಬರ್ತಾರೆ. ಸೊ ನಾನು ಗೆಲ್ಲುವುದಕ್ಕಿರುವ ವ್ಯಕ್ತಿ, ಸೋಲುವುದಕ್ಕಲ್ಲ. ನರೇಲಿಯ ಸತ್ಯದ ಏನ್ ಹೇಳ್ತಂದ್ರೆ ಓದಿ ನೋಡಿ. ಫಿಲಿಪಿಯರ್ ಬರೆದ ಪತ್ರಿಕೆ 3ನೇ ಅಧ್ಯಾಯ ಓದುವಾಗ ಓದೋಣ. ಈಗ ಹಿಂದಿನವರನ್ನು ಮರೆತು ಬಿಟ್ಟು ಮುಂದಿನವರು ಹಿಡಿದುಕೊಳ್ಳೋದಕ್ಕೋಸ್ಕರವಾಗಿ ಅಮೂಲ್ಯ ವಾಕ್ಯ. ಎದೆ ಬೊಗ್ಗಿದವನಾಗಿ ನೋಡಿ. ಫಸ್ಟ್ ಯಾರಿಗೆ ಧೈರ್ಯವಾಗಿರುವಂತ ದೇವರ ಶಕ್ತಿ ಬಲ ಬರುತ್ತೆ. ಈಗ ವಿಶ್ವಾಸದಲ್ಲಿ ನೀವು ಧೈರ್ಯವಾಗಿರಿ, ನೀವು ಬಲವಾಗಿರಿ, ನೀವು ದೃಢವಾಗಿರಿ, ಹೆದರಬೇಡಿ. ಇದೆಲ್ಲ ಕೇಳ್ತೀರಲ್ಲ, ಆ ಮನಸ್ಸು, ಆ ಧೈರ್ಯ ಯಾರಿಗೆ ಬರುತ್ತಂದ್ರೆ ಹಿಂದಿನವಳನ್ನು ಮರೆತು ಮುಂದಿನವಳನ್ನ ಹಿಡಿಯುವುದಕ್ಕೆ. ಮುಂದಿನದೇನು? ನಮ್ಮ ಮುಂದೆ ನೇಮಕವಾಗಿರುವ ಓಟವನ್ನು ಸ್ಥಿರಚಿತ್ತ ಓಡಿ ಮುಗಿಸಿ ದೇವರು ನಮಗೆ ಕೊಡುವಂತ ಜೀವ ಎಂಬ ಜಯಮಾಲೆಯನ್ನು ಹೊಂದುವುದಕ್ಕೆ ನನಗಿದೆ. ಇದನ್ನ ನಾವು ವಿಶ್ವಾಸ ಜೀವನದಲ್ಲಿ ನಾವು ಕಾಣಬೇಕು. ಈ ಅನುಭವ ಬರುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ತನ್ನ ವೃತ್ತದಿಂದ ಕೈಕೊಂಡಿರೋದು. ಪ್ರತಿ ತಿಂಗಳಾಗಲಿ ನಾವು ಕರ್ತನ ಬೋಧನೆ ಬರುವಾಗ ನಮ್ಮನ್ನು ಶುದ್ಧೀಕರಿಸೋದು, ಆತನಿಗೆ ಮೆಚ್ಚಲಾಗಿ ಒಂದು ಪಾತ್ರೆಯಾಗಿ ನಮ್ಮನ್ನು ರೂಪಿಸೋದು. ಈ ಅನುಭವ ನಮ್ಮಲ್ಲಿ ಬರಬೇಕು. ಬೈಬಲ್ ಹೇಳ್ತದೆ, ಹಾಗೆ ಎದೆ ಬಗ್ಗಿದವರಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಿಮ್ಮ ವಿಶ್ವಾಸ ಓಟವು ಅಥವಾ ದೇವರ ಮೇಲೆ ವಿಶ್ವಾಸ ಬಿಟ್ಟು ಬಂದ ಈ ಜೀವನದಲ್ಲಿ ನಿಮ್ಮ ಓಟ ಎಲ್ಲಿವರೆಗೆ ಬಂದಿದೆ ನೋಡ್ರಿ. ಕ್ರಿಸ್ತನ ಸನ್ನಿಧಿಯಲ್ಲಿ ನನಗಾಗಿ ಬರುವ ಯೇಸುವಿದ್ದಾನೆ ಎಂಬುದಾಗಿ ದರ್ಶಿಸುವವರು ಧನ್ಯರು. ಆತನ ಬರುವಳಿಗಾಗಿ ಸಿದ್ಧವಾಗಿರುವವರು ಧನ್ಯರು. ಆತನ ಬರುವಳಿಗಾಗಿ ಈ ಜೀವಿತವನ್ನ ಸಮರ್ಪಿಸುವವರು ಧನ್ಯರು. ಇವತ್ತು ನಾವು ಈ ಅನುಭವಕ್ಕೆ ಬಂದಿದ್ದೀವ. ಬೈಬಲ್ ಹೇಳ್ತದೆ, ಎರಡು ತಿಮೋಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಶ್ರೇಷ್ಠ ಹೋರಾಟವನ್ನು ಹೋರಾಡಿದೆ, ನನ್ನ ಓಟವನ್ನು ಕಡೆಗಾಣಿಸಿದಿರಿ, ಕ್ರಿಸ್ತ ವಿಶ್ವಾಸವನ್ನು ಕಾಪಾಡಿಕೊಂಡೆ. ಇದು ಪ್ರತಿ ವಿಶ್ವಾಸ ದೇವರಲ್ಲಿ ಬೇಕಾಗಿರುವ ಜೀವನ. ಏನು ಕಾಪಾಡಿಕೊಳ್ಬೇಕು? ನೀವು ಹೊಂದಿರುವ ರಕ್ಷಣೆ, ದೇವರು ನಿಮ್ಮ ಕೈ ಕೊಟ್ಟ ವಿಶ್ವಾಸ, ದೇವರು ನಿಮ್ಮ ಕೈ ಕೊಟ್ಟ ಈ ಮಕ್ಕಳೆಂಬ ಜೀವಿತ, ಇದನ್ನೇ ಮಾಡಬೇಕು, ಕಾಪಾಡಿಕೊಳ್ಳಿ. ಬೈಬಲಲ್ಲಿ ಒಂದು ವ್ಯಕ್ತಿಯನ್ನು ಕುರಿತು ಹಳೆಯ ಬರುತ್ತೆ. 2ನೇ ಅರಸು ಪುಸ್ತಕ 5ನೇ ಅಧ್ಯಾಯದಲ್ಲಿ 20-21ನೇ ವಾಕ್ಯ ಒಬ್ಬರು. 2 Kings chapter 5 verse 20 to 21. ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಾಜಿಯು, ದೇವರ ಮನುಷ್ಯನಾಗಿರುವ ಎಲಿಸನ ಸೇವಕನಾಗಿರುವಂತ ಕೆಲಸಗಾರನಾಗಿರುವಂತ ಗೆಹಾಜಿಯು ಮನಸ್ಸಿನಲ್ಲಿ ನನ್ನ ಯಜಮಾನನು ಅರಾಮೆಯ ಕೈನಲ್ಲಿ ನಾಮಾನಿಂದ ಬಂದಿರುವಂತ ಎಲ್ಲ ಬಹುಮಾನವನ್ನ ತೆಗೆದುಕೊಂಡು ಲಾಭವಾಗಿ ಏನ್ ಮಾಡ್ಬಿಟ್ಟಿದ್ರು, ಬಿಟ್ಟಲ್ಲ. ಒಂದೆಲ್ಲ ಹೇಳಿ, ಈ ಎಲಿಸರಿಗೆ ಬುದ್ಧಿ ಇಲ್ಲ. ತುಂಬಾ ಜನ ಹೇಳ್ತಾರೆ, ಈ ಸೇವಕರಿಗೆ, ಈ ವಿಶ್ವಾಸಕ್ಕೆ ಬುದ್ಧಿ ಇಲ್ಲ.
ನಾವು ಅವ್ರ ಮುಂದೆ ಹಿಂಗಿರ್ಬೇಕು, ಇವ್ರ ಮುಂದೆ ಇರ್ಬೇಕು, ನಮಗೆ ಅದೆಲ್ಲ ಬೇಕು, ಇದೆಲ್ಲ ಬೇಕು, ಇದೆಲ್ಲ ಇಲ್ಲಾಂದ್ರೆ ಜನ ಏನಂತಾರೆ? ಜನ ಏನ್ ಅನ್ನೋದಕ್ಕೆ ದೇವ್ರ ಮಕ್ಕಳಾಗಿದ್ರಿ? ಜನ ನೋಡಿ ನೀವು ಯೇಸುವನ್ನು ದೇವರಾಗಿ ಒಪ್ಪಿಕೊಂಡ್ರಿ? ಆ ಜನ ನೋಡಿ ನೀವು ಫಲವರಾಜ್ ಹೋಗಬೇಕಿದ್ದೀರಿ? ಆ ಜನರಿಂದಲೇ ನಾನು ಯೇಸು ಅನ್ನೋದ್ರ ಗೊತ್ತಾಗಿ ನೀವು ಮರುಪಾಗಿ ಹೋಗುವಂತವರ ಬೈಬಲ್ ಹೇಳ್ತದೆ, ಆ ಗೇಯಾಸಿಯನ್ನು ಕುರಿತು ಸತ್ಯವಾಗಿ ಹೇಳ್ತದೆ, ಎಲಿಸ ಏನೋ ಮರ ಇರುವವನು ಅಭಿಷೇಕನು ಅವನಿಗೆ ಲಾಭ ಏನು ಅಷ್ಟೇ ಗೊತ್ತೇ ಆಗಿಲ್ಲ. ಲಾಭವಾಗಿರೋದು ಏನ್ ಮಾಡ್ದ? ಬಿಟ್ಬಿಟ್ಟ ಅಂತ ಹೇಳಿ ಈಗ ಓದಿ ಆ ವಾಕ್ಯಗಳು. ನನ್ನ ಯಜಮಾನನು ಆ ಅರಾಮ್ಯನಾಗಿರುವಂತ ನಾಮಾನನಿಂದ ಏನು ತೆಗೆದುಕೊಂಡಿಲ್ಲ, ಅವನನ್ನು ಹಾಗೇ ಕಳಿಸಿಬಿಟ್ರಲ್ಲ. ಇವತ್ತು ಪ್ರಪಂಚದಲ್ಲಿ ಹಣ ಬಾಚ್ಕೊಳ್ಳಕ್ಕೆ, ಆಸ್ತಿ ಬಾಚ್ಕೊಳ್ಳಕ್ಕೆ, ಜನ ಬಾಚ್ಕೊಳ್ಳಕ್ಕೆ, ನೆಂಟರು ಬಾಚ್ಕೊಳ್ಳಕ್ಕೆ ಏನು ಉಪಯೋಗ ಇಲ್ಲ. ಇದು ನಿಮ್ಮಿಂದ ಒಂದು ಬರಲ್ಲ. ನೀವು ಬಹಳ ಎಚ್ಚೆತ್ತುಕೊಳ್ಬೇಕು. ನಿಮಗೆ ಲಾಭವಾಗಿರೋದನ್ನು ಈ ಗೇಯಾಸಿ ಅವರ ಈ ಪ್ರಪಂಚದಲ್ಲಿ ಬರುವಂತಹ ಲಾಭವನ್ನ ಬೇಡ ಎಂಬುದಾಗಿ ಬಿಟ್ಟು ಎಲಿಸನಿಂದ ಹೋಗಿದ್ರೆ ಈಗ ಇವನಿಗೆ ಎಷ್ಟು ಅಭಿಷೇಕ ಸಿಕ್ಕಿರೋದಮ್ಮ, ಎಷ್ಟು ವಾರ ಸಿಕ್ಕಿರೋದಮ್ಮ? ಇವನ ಹತ್ರ 2 ಪಟ್ಟಿತ್ತು ಹೇಳಿದ ಮೇಲಿದ್ದ ಅಭಿಷೇಕ. ಇವನಿಗೆ ದೇವ್ರು ಕೂಡ ಹೆಂಗ್ ಕೊಡ್ತಾರೆ? ಈಗ 4 ಪಟ್ಟು ಬಂದಿರೋದು. ಅಂದ್ರೆ ಇವನು ನಾಶವಾಗಿ ಹೋದ. ಕಾರಣ ಏನು? ಈ ಪ್ರಪಂಚದಲ್ಲಿರುವಂತಹ ಲಾಭವನ್ನು ಇದು ಮುಡಿಗೆ ಹೋಗೋದು. ನಾನು ನಿಮಗೆ ಹೇಳ್ತೀನಿ, ಈ ಪ್ರಪಂಚದಲ್ಲಿ ನಮಗೆ ಲಾಭವಾಗಿರುವುದನ್ನು ನಾವು ಹೋಗದೆ ನನಗೆ ಬೇಕಾಗಿರುವ ಯೇಸುವಿನಿಂದ ನೀವು ನಿಂತರೆ ಈ ನಷ್ಟವಾಗುವ ಲಾಭವಾಗಿದ್ದ ನಿಮಗಿರುವ ಆ ನಷ್ಟವು ನಿಮಗೆ ತಿರುಗಿ 30, 60, 100 ಕೊಡುವ ದೇವರಿದ್ದಾರೆ. ಈ ಹಬ್ಬದಲ್ಲಿ ನಿಮಗೆ ಅರ್ಥವಾಗುತ್ತೆ. ಅಪೊಸ್ತಲ ಪೌಲನು ಕತ್ತಿರೋದು ಲಾಭವಾಗಿರುವುದನ್ನು ನಷ್ಟವೆಂದು ಎನಿಸಿದಾಗ. ಈಗ ಅವನಿಗೆ ನೀವು ಅರ್ಥ ಮಾಡಿಕೊಳ್ಳಿ, ಅವನ ಹಣವಂತ, ಪದವಿ, ಶ್ರೇಷ್ಠವಾಗಿರುವ ಪದವಿಯನ್ನು ವಹಿಸಿದವನು, ಜ್ಞಾನಿಯು, ಬುದ್ಧಿವಂತನು, ಎಲ್ಲಾ ವಿಷಯದ ಮೇಲಾಗಿದ್ದವನೇ. ಅವನು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸಿ ಅವನು ಹೇಳ್ತಾನೆ, ನಾನು ನನಗೆ ನೇಮಕವಾಗಿ ಓಟವನ್ನ ಓಡಿ ಮುಗಿಸಿಬಿಟ್ಟೆ. ನನಗೋಸ್ಕರವಾಗಿರುವ ಜೀವ ಕ್ರಿಸ್ತವಿದೆ, ಅದನ್ನು ಕ್ರಿಸ್ತನಾಗಿರುವ ಯೇಸು ಬರುವ ದಿನದಲ್ಲಿ ನನಗೋಸ್ಕರವಾಗಿ ಇಟ್ಟಿದ್ದಾರೆ. ನನಗೆ ಮಾತ್ರ ಅಲ್ಲ, ನನ್ನ ಹಾಗೆ ಯಾರು ನಡೀತಾರೋ ಅವರಿಗೆ ಇಟ್ಟಿದ ಅರ್ಥ ಸಾಕ್ಷಿ ಹೊಡಿತಾರೆ. ಇವತ್ತು ವಿಶ್ವಾಸದಲ್ಲಿ ನಾವು ಹೆಂಗೆ ನಡೀತೀವಿ ನೋಡಿ. ಆದರೆ ನಿಮ್ಮನ್ನ, ನಿಮ್ಮ ವಂಶವನ್ನ, ನಿಮ್ಮ ಕುಟುಂಬವನ್ನ ಮೇಲಕ್ಕೆ ತಂದು ಆಶ್ವಾಸಿಕ ದೇವರ ತೀರ್ಮಾನ ಇಟ್ಟಿರುವಾಗ ಆ ಕರ್ಮಿಕೆ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಯಾವಾಗ ದೇವರು ಬೇಕು, ದೇವರ ನಿಮಿತ್ತವಾಗಿ ನನಗೆ ಏನಾದರೂ ಪರವಾಗಿಲ್ಲ ಎಂಬುದಾಗಿ ನಿಲ್ತಿರೋ ನಿಮ್ಮ ವಂಶಕ್ಕೆ ಆಶೀರ್ವಾದ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ, ನಿಮ್ಮ ಮಕ್ಕಳಿಗೆ ಆಶೀರ್ವಾದ, ನಿಮ್ಮ ಹೆಸರನ್ನ ದೇಶದಲ್ಲಿ ಎಲ್ಲರ ಮುಂದೆ ಮೇಲಕ್ಕೆ ತತ್ತಿ ಗಣಪಡಿಸುವ ದೇವರಿದ್ದಾರೆ. ನಾವು ಪರಿಶೋಧನೆ ಮಾಡೋಣ. ಯಾಕೋಬನ ಹಾಗೆ ದೇವರ ಪಾದವನ್ನು ಹಿಡಿರಿ. ನೀನು ಆಶ್ರಯಿಸಿದ್ರೆ ನನಗೆ ಆಶೀರ್ವಾದ ಎಂಬುದಾಗಿ ದೇವರ ಕೇಳ್ರಿ. ಯಾವಾಗ ನೀವು ಕತ್ತರಿಸಲು ನಿಲ್ಲುವುದೇ ನನಗೆ ಲಾಭ, ಆತರ ಬಳಿಯಲ್ಲಿ ಇರುವುದೇ ನನಗೆ ಲಾಭ, ನನಗೆ ಲಾಭವಾಗಿರುವುದನ್ನು ನಾನು ನಷ್ಟ ಎಂಬುದಾಗಿ ಎನಿಸ್ರಿ. ಆದ ಕಾರಣ ದೇವರು ನನಗೆ ನಷ್ಟವಾದರೆ ಅದರ 1ಕ್ಕೆ 30, 60, 100 ಕೊಡುವ ದೇವರಿದ್ದಾರೆ. ಈ ತೀರ್ಮಾನ ನಿಮ್ಮಲ್ಲಿ ಬರಲಿ. ಕರ್ತ ನಿಮಗೆ ನೇಮಿಸುವಾಗಿರುವಂತಹ ಈ ವಿಶ್ವಾಸ ಓಟದಲ್ಲಿ ದೇವರು ನಿಮಗೆ ಕೊಟ್ಟ ಆಶೀರ್ವಾದಗಳನ್ನು, ದೇವರು ನಿಮಗೆ ಕೊಡಲಿಕ್ಕಿರುವಂತಹ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾಗಿರುವಂತಹ ಜೀವಿತವು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನೀವು ಪರಿಶೋಧನೆ ಮಾಡಿ. ಅವರವರಿಗೆ ನೇಮಕವಾಗಿರುವ ಓಟವನ್ನು ಸುರಕ್ಷಿತ ಓಡೋಣ. ನಾನು, ನನ್ನ ಕುಟುಂಬವು, ನಾನು, ನನ್ನ ಮಕ್ಕಳು, ನಾನು ನನಗೆ ಕೊಟ್ಟ ನನ್ನ ಜನರು ನಿನ್ನ ವಾಕ್ಯದಂತೆ, ನಿನ್ನ ಚಿತ್ತದಂತೆ, ನಿನ್ನ ಆಲೋಚನೆಯಂತೆ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ, ನಿನ್ನ ಬರವಣಿಗೆಗಾಗಿ ನನ್ನ ಜೀವಿತವು ಸಮರ್ಪಿಸಿಕೊಟ್ರಿ ಎಂಬುದಾಗಿರುವ ಆ ತೀರ್ಮಾನದೊಂದಿಗೆ ನೀವು ನಡೆಯೋದಾದ್ರೆ ನೀವು ಆತನ ಮುಂದೆ ನಿಮ್ಮನ್ನು ಪರಿಶೋಧನೆ ಮಾಡಿ. ಇವತ್ತು ಆತ ನಿಮಗೆ ಯಾರಾಗಿ ಕಾಣ್ತಾರೆ?
ನನಗೆ ಆಶೀರ್ವಾದ ಕೊಡುವ ದೇವರಾಗಿ, ನನ್ನನ್ನು ಕರವಿಟ್ಟು ನಡೆಸುವ ದೇವರಾಗಿ, ನನ್ನ ಕುಟುಂಬ ನನ್ನ ಮಕ್ಕಳನ್ನ ತನ್ನ ದಾರಿಯಲ್ಲಿ ನಡೆಸಿ ನಿತ್ಯ ರಾಜ್ಯವರಿಗೆ ಕೊಂಡೊಯ್ಯುವಂತ ದೇವರಾಗಿ ನಮಗಿದ್ದಾರ. ಪೇತ್ರನಂತ ಯೇಸು ಹೇಳಿದಾಗ ಬರಬೇಕಾಗಿರುವ ಕ್ರಿಸ್ತನು ಎಂಬುದಾಗಿ ಉತ್ತರ ಕೊಟ್ಟರು. ಇವತ್ತು ನೀವು ನಾವು ನನಗಾಗಿ ಬರಲಿಕ್ಕಿರುವಂತ ನನ್ನ ಯೇಸು ಆತ ನನಗಾಗಿ ಬರ್ತಾರೆ ಎಂಬುದಾಗಿ, ನಾನು ನನ್ನ ಮಕ್ಕಳು ನಾನು ನನ್ನ ಕುಟುಂಬವು ಆತನ ಮುಂದೆ ನಿಲ್ತು ಎಂಬುದಾಗಿ ಸೇವಿಸುವ ಎಂಬುದಾಗಿ ಮಹಾಭಕ್ತಿಗಳ ಜೀವನದಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ನಾವು ಉತ್ತಮರಾಗಿದ್ದೀವಿ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ನಡತೆ, ನಮ್ಮ ಯೋಚನೆ ಇವೆಲ್ಲವನ್ನು ಪರಿಶೋಧನೆ ಮಾಡಿ ನಮಗೆ ಅಭ್ಯಂತರ ಮಾಡುವ ಮಾರ್ಗಗಳು, ಹತ್ತಿಕೊಳ್ಳುವ ಪಾಪಗಳು, ನಮ್ಮ ತಲೆಬಡಿಸುವ ಕಾರ್ಯಗಳು ಎಲ್ಲವನ್ನ ಯೇಸು ನಾಮದಲ್ಲಿ ನಾವು ತಳ್ಳಿ ಕ್ರಿಸ್ತನ ಮೇಲೆ ವಿಶ್ವಾಸದಲ್ಲಿ ಮುಂದಕ್ಕೆ ಸಾಗುವುದಕ್ಕೆ ಕರ್ತನ ಮುಂದೆ ಒಂದು ಸಾರಿಗಳು ಸಮರ್ಪಿಸೋಣ. ನಾವು ಇದುವರೆಗೆ ಈ ವರ್ಷದ ದಿನಗಳಲ್ಲಿ ನಾವು ಕರ್ತನ ಮೇಲೆ ವಿಶ್ವಾಸದಲ್ಲಿ ಓಡುವ ಓಟವು ಯೇಸುವಿನ ಮೇಲೆ ಗುರಿ ಇಟ್ಟು ಆತ ಮೇಲೆ ದೃಷ್ಟಿ ಇಟ್ಟು ಆತನ ನಡೆಸುವ ಪ್ರಕಾರವಾಗಿ ಹೇಳುವ ವಾಕ್ಯದ ಪ್ರಕಾರವಾಗಿ ಸತ್ಯದ ಪ್ರಕಾರ ನಡೆಯುವಂತವರಾಗಿದ್ದೀವೋ, ಆತನ ಬರವಣಿಗೆಗಾಗಿ ಕಾದಿರುವವರಾಗಿದ್ದೀವೋ, ಆತ ನನಗೋಸ್ಕರ ಬರುತ್ತಾರೆ ಎಂಬುದ ನಿರೀಕ್ಷೆ ವಿಶ್ವಾಸದೊಂದಿಗೆ ನಾವು ಕಾದಿರುವವರಾಗಿದ್ದೀವೋ ಒಂದು ಸಾರಿ ಪರಿಶೋಧನೆ ಮಾಡಿ ದೇವರ ರಾಜ್ಯ ನೀತಿಯನ್ನು ಹುಡುಗಿರಿ. ದೇವರಿಗೆ ಭೂಮಿಯಲ್ಲಿ ಬರುವ ಎಲ್ಲ ಆಶೀರ್ವಾದ ದೇವ್ರ ಜೊತೆ ಕೊಡ್ತಾರೆ. ಆ ದೇವರು ನಮ್ಮ ದೇವರು. ನಮ್ಮನ್ನ ಪರಿಶೋಧನೆ ಮಾಡೋಣ. ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ನಾವು ಪರಲೋಕದ ಒಡೆಯ ಸರ್ವಶಕ್ತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ನಿನ್ನ ವಾಕ್ಯದ ಮೂಲಕವಾಗಿ ಕರ್ತನ ಬರವಣಿಗೆಗಾಗಿ ನನ್ನ ಜನ ಸಿದ್ಧವಾಗುವುದಕ್ಕೆ ನಿನ್ನ ಬರವಣಿಗೆ ಎದ್ದು ನೋಡ್ತಾ ನನ್ನ ಯೇಸು ನನ್ನ ಕರ್ತನ ನನ್ನ ಒಡೆಯ ನನ್ನ ಕ್ರಿಸ್ತನು ನನಗೋಸ್ಕರ ಬರ್ತಾರೆ ಎಂಬುದಾಗಿ ನಾನು ನನ್ನ ಕುಟುಂಬವು ದೇವರೇ ನಿನ್ನ ಮಾರ್ಗ ನಡೀತೀವಿ ಎಂಬುದಾಗಿ ನಿನ್ನ ಸತ್ಯಕ್ಕೆ ಸಾಕ್ಷಿಯಾಗುವಂತೆ ಒಂದೊಂದು ಕುಟುಂಬನ ತಟ್ಟಿ ಎಬ್ಬಿಸಿ ರಾಜ. ಈ ಪ್ರಪಂಚದ ಆಶೀರ್ವಾದಗಳು ಪ್ರಪಂಚದ ಕಾರ್ಯಗಳು ಯಾರನ್ನು ಮೋಸಗೊಳಿಸದಂತೆ ದೇವರೇ, ಈ ಪ್ರಪಂಚಗಳ ಯಾವ ಲಾಭದಿಂದ ನಿನ್ನ ಜನ ನಡೆಯದಂತೆ ದೇವರೇ, ನಿನ್ನ ರಾಜ್ಯಕ್ಕೋಸ್ಕರವಾಗಿ ನಿನ್ನ ನೀತಿಗೋಸ್ಕರವಾಗಿ ನಡೆಯುವಂತವರಾಗಿ ಒಬ್ಬೊಬ್ಬರನ್ನ ಅಭಿಷೇಕ ಮಾಡಿ ರಾಜ. ಯವನ ಪ್ರಾಯದ ಮಕ್ಕಳು, ಸಣ್ಣ ಮಕ್ಕಳು, ಕುಟುಂಬಸ್ಥರು ಎಲ್ಲರೂ ದೇವರ ಹೆಸರು ಸಾಕಂತ ಆಶ್ರಯಿಸಿದವರೇ, ಒಬ್ಬೊಬ್ಬರ ಜೀವಿತವನ್ನ ನಿನ್ನ ಕೈ ಒಪ್ಪಿಸ್ಕೊಟ್ರಯ್ಯ. ನಿನ್ನ ಬರವಣಿಗೆಗಾಗಿ ಸಿದ್ಧ ಮಾಡಿ ನಿನ್ನ ಸತ್ಯದ ಮಾರ್ಗ ನಡೆಯಲಿಕ್ಕೆ ಹತ್ತನೆ ಈ ಭೂಮಿಯಲ್ಲಿರುವ ಸಕಲ ಆಶೀರ್ವಾದಗಳನ್ನು ದೇವರೇ ನಿನಗಾಗಿ ಜೀವಿಸುವಾಗ ಅವರೆಲ್ಲವನ್ನು ಕೊಡ್ತೀನಿ ಎಂಬ ವಾಗ್ದಾನ ಮಾಡಿದ ದೇವರ ದೃಷ್ಟಿಯಲ್ಲಿ ನಿನ್ನನ್ನೇ ಶ್ರೇಷ್ಠ ಎಂಬುದಾಗಿ ನಿನ್ನ ಮೇಲೆ ವಿಶ್ವಾಸವನ್ನ ದೇವರೇ ಗುರಿ ಇಟ್ಟುಕೊಂಡು ನೀನು ನೇಮಿಸಿರುವಂತಹ ಓಟದಲ್ಲಿ ಓಡುವುದಕ್ಕೆ ಒಬ್ಬೊಬ್ಬರು ಬಲ ಕೊಡ ರಾಜ. ಒಬ್ಬೊಬ್ಬರನ್ನು ನಡೆಸಿದ್ರೆ ಸಹಾಯಕನಾಗ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್.